ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ. ನಾನು ಶಶಿಧರ್ ಭಟ್. ರಾಜಕಾರಣ ರಂಗೇರ್ತಾ ಇದೆ. ರಾಜಕಾರಣದ ಎಲ್ಲ ಬಣ್ಣಗಳು ಹೊರಗಡೆ ಬರ್ತಾ ಇವೆ. ಅದರ ಜೊತೆಗೆ ರಾಜಕಾರಣದಲ್ಲಿ ಕಾಯಂ ಸ್ನೇಹಿತರು ಇಲ್ಲ, ಕಾಯಂ ವೈರುಗಳು ಇಲ್ಲ ಅನ್ನುವ ಸತ್ಯ ಇದೆಯಲ್ಲ, ಅದೊಂದು ರೀತಿ ಸಾರ್ವಕಾಲಿಕ ಸತ್ಯ. ಈ ಸತ್ಯ ಕೂಡ ಈಗ ಮತ್ತೆ ಗೋಚರ ಆಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಂಬಂಧ ಏನಾಗತ್ತ ಗೊತ್ತಿಲ್ಲ. ಸಂಘರ್ಷ ಅಂತೂ ಪ್ರಾರಂಭ ಆಗಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೊಡೆ ತಟ್ಟಿ ನಿಂತಿದ್ದಾರೆ. ಅವರು ತೊಡೆ ತಟ್ಟಿದ ಹಲವು ವಿಜುವಲ್ಸ್ಗಳ ಹಳೆಯದೆಲ್ಲ ಇವೆ. ಈಗ ನಿಜವಾಗಿ ಅಖಾಡ ಕೆಳಗೆ ತೊಡೆ ತಟ್ಟಿದ್ದಾರೆ. ಬಹಳ ಸ್ಪಷ್ಟವಾದ ಒಂದು ನಿಲುಮೆಯನ್ನು ಪ್ರದರ್ಶಿಸಿದ್ದಾರೆ. ಅವರು ಹೇಳಿದ್ದು ಚಾಮರಾಜನಗರದಲ್ಲಿ ನಿನ್ನೆ. ಅದು ಆ ಚಾಮರಾಜನಗರದ ಒಂದು ಸಹಕಾರಿ ಕಾರ್ಯಕ್ರಮ ಏನಿತ್ತು, ಆ ಸಂದರ್ಭದಲ್ಲೇ ಇಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾಯಿದ್ವು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಯ ವಿಮಾನವನ್ನು ಹತ್ತೋದಕ್ಕೆ ಸಿದ್ಧರಾಗ್ತಾಯಿದ್ರು. ಚಲುವರಾಯಸ್ವಾಮಿ ದೆಹಲಿಗೆ ಹೋಗಿದ್ದರು. ಮಂಡ್ಯದ ಗಣಿಗ ರವಿ ಹಾಗೆಯೇ ಇನ್ನೂ ಕೆಲವು ಶಾಸಕರು ಬೇರೆ ಬೇರೆ ಕಾರಣ ನೀಡಿದರು. ಅವರು ದೆಹಲಿಯತ್ತೆ ಪ್ರಯಾಣ ಬೆಳೆಸಿದರು. ಈ ಸಂದೇಶ ಮೊದಲೇ ಮುಖ್ಯಮಂತ್ರಿಗೆ ಬಂದಿರುವುದಕ್ಕೂ ಸಾಕು. ಅವರು ಅದು ಪ್ರತಿಕ್ರಿಯೆ ನೀಡುವ ರೀತಿಯಲ್ಲಿ ಅವರು ಮಾತನಾಡಿದರು. ಈ ಮಾತು ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದು ಅವರ ನಿಲುವನ್ನು ತೋರಿಸುತ್ತೆ ಮತ್ತು ರಾಜ್ಯ ರಾಜಕಾರಣ ಯಾವ ಕಡೆ ಟರ್ನ್ ತಗೊಳುತ್ತೆ ಅನ್ನೋದನ್ನು ತೋರಿಸ್ತಾರೆ. ಸೊ ಅವರು ಹೇಳಿದ್ದನು, ನನ್ನ ಅಧಿಕಾರ ಈಗಲೂ ಭವಿಷ್ಯದಲ್ಲೂ ಭದ್ರ. ಇದು ಬಹಳ ಮಹತ್ವದ ಮಾತು. ನನ್ನ ಅಧಿಕಾರ ಈಗಲೂ ಭದ್ರ, ಯಾರು ನನ್ನ ಅಲ್ಲಾಡ್ಸೋಕ್ಕಾಗಲ್ಲ ಕಣ್ರಿ. ಧೈರ್ಯದ ಮಾತು ಯಾಕೆ ಹೇಳಿರಬೇಕು ಸಿದ್ದರಾಮಯ್ಯ? ಭವಿಷ್ಯದಲ್ಲೂ ಭದ್ರ, ಮುಂದೂ ಭದ್ರ. ನೋಬಡಿ ಕ್ಯಾನ್ ಚೇಂಜ್ ಮೀ, ಐ ಆಮ್ ರೆಡಿ ಟು ಫೈಟ್ ಅಂಥ ಒಂದು ಸಂದೇಶವನ್ನು ಕೊಟ್ಟರು. ಅದ್ರ ಜೊತೆಗೆ ಅವರು ಹೇಳಿದ್ದೇನು ಅಂತಂದರೆ, ಇದು ಎಲ್ಲ ರಾಜಕಾರಣ ಜನ ಬಯಸುವವರೆಗೆ ನಾನು ಅಧಿಕಾರದಲ್ಲಿರ್ತೀನಿ ಅಂತ. ಇದು ಎಲ್ಲ ರಾಜಕಾರಣಿಗಳು ಹೇಳ್ತಾರೆ. ಜನ ಬಯಸ್ತಾರ ಇಲ್ವೋ ಇಲೆಕ್ಷನಲ್ಲಿ ಗೊತ್ತಾಗಬೇಕಷ್ಟ ಅಲ್ವಾ? ಅಲ್ಲಿವರೆಗಂತೂ ಗೊತ್ತಾಗಲ್ಲ. ಜನ ಬಯಸುವವರೆಗೆ ಅಂತಂದರೆ ಅಟ್ಲೀಸ್ಟ್ ಮುಂದಿನ ಇಲೆಕ್ಷನ್ವರೆಗಂತೂ ನನ್ನನ್ನು ನೀವು ಅಲ್ಲಾಡ್ಸೋಕ್ಕಾಗಲ್ಲ. ಯು ಕಾಂಟ್ ಡೂ ಎನಿಥಿಂಗ್. ನಾನು ಭದ್ರ. ಈ ಮಾತನ್ನು ಅವರು ಹೇಳಿದರು. ಅದರ ಜೊತೆಗೆ ನನ್ನ ಮುಖ್ಯಮಂತ್ರಿ ಸ್ಥಾನವೂ ಗಟ್ಟಿಯಾಗಿದೆ. ನೋಡಿ, ಒಂದೊಂದೇ ಹೇಳಿಕೆಗಳನ್ನು ನೋಡ್ತಾ ಹೋಗಿ ಅದರ ಕ್ರೊನಾಲಜಿ ಇನ್ನೊಂದನ್ನು ನಾವು ಗಮನಿಸ್ತಾ ಹೋಗಬೇಕು. ಅಧಿಕಾರ ಭವಿಷ್ಯದಲ್ಲೂ ಭದ್ರ, ಈಗಲೂ ಭದ್ರ. ಇನ್ನೊಂದು ಕಡೆ ಗಟ್ಟಿ, ಇನ್ನೂ ಗಟ್ಟಿಯಾಗಿದ್ದೀನಿ. ಜನ ಬಯಸುವವರೆಗೂ ಮುಖ್ಯಮಂತ್ರಿ ಆಗಿರ್ತೀನಿ. ಸೊ ಅದರ ಜೊತೆಗೆ ಅವರ ಹೇಳ್ತಾ ಹೋಗೋದೇನು ಅಂದರೆ, ಬಹಳ ಮುಖ್ಯವಾಗಿ ತಾವು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದು ಏನು ಹೇಳಿದ್ರು ಅದೊಂದೇ ಮುಖ್ಯ ಅಲ್ಲ. ಅವರನ್ನು ಬಹುಮಟ್ಟಿಗೆ ಅಹಿಂದ ನಾಯಕರು ಅಂತ ಪರಿಗಣಿಸಲು ಏನಾಗುತ್ತೆ, ನಾನು ಅಹಿಂದ ನಾಯಕ ಮಾತ್ರ ಅಲ್ಲ, ನಾನು ಜನನಾಯಕ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯ ಎಸ್ಟರ್ಡೇ ಟ್ರೈಡ್ ಹಿಸ್ ಬೆಸ್ಟ್. ಅವರ ಹೇಳಿಕೆಯಲ್ಲಿ ಹಾಗೆ ಇತ್ತು. ಅವರು ಅಲ್ಪಸಂಖ್ಯಾತರು ಹೇಳ್ತಾ ಹೋಗ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದರು, ದಲಿತರು ಅಂತ ಹೇಳಿದ ಮೇಲೆ ಮೇಲ್ಜಾತಿಗಳ ಹೆಸರನ್ನು ತೆಗಿತಾರೆ. ಅವರೂ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಇಡೀ ಕರ್ನಾಟಕದ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ನಾನು ಕರ್ನಾಟಕದ ಜನನಾಯಕ, ನನ್ನನ್ನು ನೀವೇನು ಮಾಡೋಕ್ಕಾಗಲ್ಲ. ಆ ಸ್ಪಷ್ಟ ಸಂದೇಶವನ್ನು ಅದರ ಜೊತೆಗೆ ಹೇಳ್ತಾರೆ. ಆಯ್ಕೆ ಮಾಡಿದ್ದು 5 ವರ್ಷಗಳಿಗಾಗಿ ನನ್ನನ್ನು, ನಮ್ಮ ಸರ್ಕಾರವನ್ನು, ಕಾಂಗ್ರೆಸ್ ಅಂತ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರವನ್ನು 5 ವರ್ಷಕ್ಕೆ ಜನ ಆಯ್ಕೆ ಮಾಡಿದಂತ ಹೇಳುವುದರ ಜೊತೆಗೇ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡುವುದಕ್ಕೆ ನಾನು ಕಾರಣ, ನನ್ನ ನಾಯಕತ್ವ ಕಾರಣ ಅನ್ನುವ ಸಂದೇಶವನ್ನು ಕೂಡ ಅವರು ಕೊಡ್ತಾ ಹೋಗ್ತಾರೆ. ಸೊ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ರಾಜಣ್ಣನವರು ನೀಡಿದ ಹೇಳಿಕೆ, ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ಅವರೆಲ್ಲ ಮೀಟ್ ಮಾಡಿದಾಗ ಅಷ್ಟೇ ಅವರ ಇಡೀ ಆ ಗುಂಪಿನ ಇದು ಅಂತ. ರಾಜಣ್ಣ ಹೇಳಿದ್ದೇನು, ಹೇಗೆ ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯವೋ, ಜೆ ಡಿ ಎಸ್ಗೆ ದೇವೇಗೌಡರು ಅನಿವಾರ್ಯವೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ. ಅವರನ್ನು ಯಾರೂ ಬದಲಿಸೋಕ್ಕಾಗಲ್ಲ ಅನ್ನುವ ಮಾತನ್ನು ಅವರು ಹೇಳಿದ್ದು. ಇದಕ್ಕೆ ಪೂರಕವಾಗಿಯೇ ಇವತ್ತು ಭಾಳಷ್ಟು ಜನ ಕಾಂಗ್ರೆಸ್ನ ಶಾಸಕರುಗಳು ಬೆಳಗಿನಿಂದಲೇ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾಯಿದ್ರು, ಅವ್ರು ನೋಡ್ತಾಯಿದ್ರು, ಮಾತಾಡ್ತಾಯಿದ್ರು, ಮಾಡ್ತಾಯಿದ್ರು. ಅದ್ರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಕೂಡ ಸುದ್ದಿಗಾರರ ಜೊತೆ ಮಾತನಾಡ್ತಾ ಒಂದು ರಿಯಾಕ್ಟ್ ಮಾಡಿದ್ರು. ಏನಂದರೆ, ನನಗೆ ಮೊನ್ನೆ ಅವರೊಂದು ಹೇಳಿದರು, ದೆಹಲಿಯಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ ನನಗೆ, ಇನ್ನೊಂದು ಏನೋ ಗೊತ್ತಿಲ್ಲ,
ಸೊ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು. ಇವತ್ತು ಅದು ಗೊತ್ತಾಗಿದ್ದನ್ನು ಹೇಳಿದ್ರು. ನನ್ನ ಮುಖ್ಯಮಂತ್ರಿ ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂಥೇಳಿ ನನಗೆ ಆಶ್ವಾಸನೆ ಸಿಕ್ಕಿದೆ ಅಂತ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ದಾರೆ ಅಂಥೇಳಿ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದು. ಅಂದರೆ 5 ವರ್ಷ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಇವರು ಯಾರೂ ಸಿದ್ಧರಿಲ್ಲ ಅಂತ. ಸೊ ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು. ಅದು ಇನ್ನೂ ಇದು ಹೆಂಗೆ ಅಂತಂದರೆ ಶಾಕಿಂಗ್ ಅನ್ಬೇಕಾ ಏನೋ ಗೊತ್ತಿಲ್ಲ. ಸೊ 2028ರ ಚುನಾವಣೆ ಏನಿದೆ ಅದು ನಿಮ್ಮ ನಾಯಕತ್ವದಲ್ಲೇ ನಡೆಯುತ್ತಾ ಅನ್ನುವ ಪ್ರಶ್ನೆಗೆ ಎಸ್, ಆ ಸಮಯದಲ್ಲಿ ಭವಿಷ್ಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇವೆ. ಆ ಮೂಲಕ ಅವರ ಆಪ್ಷನ್ನನ್ನು ಕ್ಲೋಸ್ ಕೂಡ ಮಾಡಿಲ್ಲ. ಆ ಆಪ್ಷನ್ನ ಜೀವಂತವಾಗಿ ಇಡುವ ಪ್ರಯತ್ನವನ್ನು ಮಾಡಿದ್ರು ಅವರು. ಎಸ್, ನಾನಿದ್ದೀನಿ, ಈಗ ನಾನೇ ನಾಯಕ. 28ರಲ್ಲಿ ವಿಲ್ ಟೇಕ್ ಎ ಕಾಲ್. ಅಂದರೆ 28ರಲ್ಲೂ ನಾಯಕತ್ವ ಬಿಟ್ಟುಕೊಡಲ್ವೇ? ಅಥವಾ ಈಗ ಸೇಫ್ ಆಗಿರೋದಕ್ಕೆ 28ರಲ್ಲೂ ನಾನು ನಾಯಕತ್ವ ವಹಿಸ್ಕೊಬಿಡ್ತೀನಿ ಹುಷಾರ್ ಅನ್ನುವ ಸಂದೇಶವನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಕೊಡ್ತಾ ಇದ್ದಾರಾ? ಕೊಡ್ತಿರ್ಬೇಕಲ್ವ? 28ರಲ್ಲೂ ಅಂದರೆ ಎಸ್, ಮೋಸ್ಟ್ ವೆಲ್ 28ರಲ್ಲಿ 80 ವರ್ಷ ಮೀರಿದೆ, ಹ್ಯಾಂಗೆ ಆಗುತ್ತೆ. ಆದರೂ ಕೂಡ ಎಸ್, ಐ ಆಮ್ ರೆಡಿ. ನಾನು ದೈಹಿಕವಾಗಿ ಚೆನ್ನಾಗಿದ್ದೀನಿ, ಆರೋಗ್ಯ ಚೆನ್ನಾಗಿದೆ, ನಂದು ಮಾನಸಿಕವಾಗಿ ಚೆನ್ನಾಗಿದ್ದೀನಿ, ನನಗೆ ಜನಬೆಂಬಲ ಇದೆ, ಐ ಆಮ್ ರೆಡಿ ಟು ಫೈಟ್. ಈ ಸಂದೇಶವನ್ನು ಕೊಟ್ಟಿದ್ದು ಕೂಡ ಡಿ ಕೆ ಶಿವಕುಮಾರನ್ನು ಚೆಕ್ಮೇಟ್ ಮಾಡೋದಕ್ಕೆ ಇರಬಹುದಾ ಅಂತ. ಸೊ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ರಿಯಾಕ್ಟ್ ಮಾಡಿದ್ದು ಅದು ಕೂಡ ಮಹತ್ವದ್ದು ಅಂತ ಅನಿಸುತ್ತೆ. ಅವ್ರು ಹೇಳಿದ್ದೇನು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರುವುದಿಲ್ಲ ಎಂದು ಯಾರೂ ಹೇಳಿಲ್ಲ. ನಾನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಏನೇ ಇರಲಿ, ಅವರು ಭಾಳ ಅದ್ಭುತವಾಗಿ ಡಿಫೆನ್ಸಿವ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಅವರು ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಪ್ರಶ್ನೆಯನ್ನು ಬಹಿರಂಗವಾಗಿ ಮಾತಾಡಲೇ ಇಲ್ಲ. ಬಹಿರಂಗವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಕ್ಲೇಮ್ ಮಾಡೇ ಇಲ್ಲ. ಸದಾ ಸಿದ್ದರಾಮಯ್ಯನವ್ರನ್ನ ಒಂದು ರೀತಿಯಲ್ಲಿ ಪ್ರೇಸ್ ಮಾಡ್ತಾ ಇನ್ನೊಂದು ಮಾಡ್ತಾ ಹೋದದ್ದು. ಅದರ ಜೊತೆಗೆ ಅವರ ಜೊತೆಗಿರುವ ಶಾಸಕರಿಗೂ ಕೂಡ ನೇರವಾಗಿ ಸಿದ್ದರಾಮಯ್ಯನ ವಿರೋಧಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಒಬ್ಬ ಜನನಾಯಕನಿಗಿರುವ ಶಕ್ತಿ ಕೂಡ ಆಗಿರ್ಬೋದು. ಅದರ ಜೊತೆಗೆ ಅವರು ರಿಪ್ರೆಸೆಂಟ್ ಮಾಡುವ ಸಮುದಾಯ ಇದೆಯಲ್ಲ, ಅದನ್ನು ವಿರೋಧ ಹಾಕಿಕೊಂಡು ನೀವು ಕಾಂಗ್ರೆಸ್ನಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. ಸೊ ಅದು ಒಂದು ಕಾರಣ ಇರ್ಬೋದು. ಅದರಿಂದ ಏನಾದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಗುಡ್ ಬುಕ್ಕಿನಲ್ಲಿ ಇಟ್ಟುಕೊಂಡು ಸೊ ಐ ವಿಲ್ ಹ್ಯಾವ್ ಟು ಪ್ಲೇ ಅಂತ ಸಿದ್ದರಾಮಯ್ಯನಲ್ಲಿ ಗುಡ್ ಬುಕ್ನಲ್ಲೇ ಇಟ್ಟುಕೊಂಡು ಹೈಕಮಾಂಡನ್ನು ನನಗೆ ಬೇಕಾದಾಗ ಒಲಿಸಿಕೊಂಡು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳಿ ಬದಲಿಸ್ಬೇಕು ಹೊರತು ನಾನು ಬದಲಿಸ್ಬೇಕು ಅಂತ ಬಹಿರಂಗವಾಗಿ ಕೇಳಲ್ಲ. ಐ ವಿಲ್ ಪ್ಲೇ ಮೈ ಗೇಮ್. ಅದು ಡಿ ಕೆ ಶಿವಕುಮಾರ್ ಅವರ ಈಗಿನ ಎಟಿಟ್ಯೂಡ್ ಅಂತ ಕಾಣುತ್ತೆ. ದಟ್ ಇಸ್ ಅ ಥಿಂಗ್. ಇನ್ನೇನಾಗುತ್ತೋ ಗೊತ್ತಿಲ್ಲ. ಇನ್ನೂ ಒಂದು ಬೆಳವಣಿಗೆ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.